ಬಿಡಿ ಏನು ನಾನೇ ತೋರಿಸ್ತೀನಿ ಬನ್ನಿ ಸರ್. ನೀನು ಮಾತಾಡ, ನಾನು ಮಾತಾಡ್ತೀನಿ. ಲೈವ್ದು ಬಾರಿ ಹುಚ್ಚಿದೆ ಅಲ್ವಾ? ಲೈವ್ದು ಬಾರಿ ಬನ್ನಿ, ಕ್ಯಾಮ್ರಾ ಹಿಡಿದ್ರೆ ಆಂಟಿ ಈ ಕಡೆ ಬನ್ನಿ. ನಾನು ಬರ್ತೀನಿ ಬೇಮಲ್ಲಿ, ನಿನ್ ಫ್ರೇಮಲ್ಲೇ ಬರ್ಬೇಕು ನಾನು. ಸೆಂಟ್ರಿನ್ ತೆಗೆದು ಇನ್ನೊಬ್ಬ ಫಸ್ಟ್ ಹೇಳೋ ಮತ್ತೆ ನಾನು ಬರ್ತೀನಿ. ಸೆಂಟ್ರ್ ಬೇಡ, ಇಲ್ಲ ಕಷ್ಟ ಇದೆ. ಸೆಂಟ್ರ್ ರೇಪಲ್ ಇದೆಯಲ್ಲ, ರೇಪಲ್ ಎತ್ಕೊಂಡ್ಬಂದು ಕೂತ್ಕೊಳ್ತೀನಿ. ಸೆಂಟ್ರಿನ ಚಟ ಇದೆ ನಿಮ್ಗೆ, ಯೂಟ್ಯೂಬ್ ಚಟ. ರೇಪಲ್ ಬೇಡ, ಒಂದು ಪಾಯಿಂಟ್ ಆಗುತ್ತೆ ಸರ್. ರೇಪಲ್ ಅಲ್ಲಿ ಲೊಕೇಶನ್ ಕಳ್ಸ್ಕೊಡಪ್ಪ. ಇನ್ನು ಜಾಯ್ನ್ ಆಗಿಲ್ಲ, ಹೋಗ್ಲಾ ನಾನು ಮಾತಾಡ್ಲಾ? ರೆಕಾರ್ಡೆಡ್ ಇರುತ್ತಾ? ಮಾತಾಡೋ. ಯಾರು ಜಾಯ್ನ್ ಆಗಿಲ್ವಾ? ಹಾ ಮಾತಾಡು, ಹೇಳು. ನಿನ್ಗೇನ್ ಗೊತ್ತಿಲ್ವಾ? ಲೈವ್ ಏನು ಕೊಟ್ಟಿದ್ಯಲ್ಲ ಆಗ, ನನ್ನ ಹತ್ರ ಕೇಳ್ಕೊಟ್ಟಿದ್ಯಾ? ಸರಿ ಎಸ್ ವೀಕ್ಷಕರೇ, ನಾನೀಗ ಸುಜಾತಾ ಭಟ್ ಅವರ ಮನೆ ಹತ್ರ ಇದ್ದೀನಿ. ಇಲ್ಲಿ ಆಗ್ಲೇ ನಾನು ಹೇಳ್ದಂಗೆ ಮೀಡಿಯಾದವರೆಲ್ಲ ಬಂದು ತೊಂದರೆ ಕೊಡ್ತಾ ಇದಾರೆ ಅಂತ ಹೇಳಿದೆ. ಬಟ್ ಈಗ ಅಲ್ಲಿ ಏನ್ ತೊಂದರೆನೂ ಆಗಿಲ್ಲ. ಕೆಲ ಮಾಧ್ಯಮಗಳು ಹೇಳಿದೆ, ಸ್ಯಾಟಲೈಟ್ ಮಾಧ್ಯಮಗಳ ಹೆಸರು ಹೇಳಿದೆ. ಸೊ ಅವ್ರದ್ದು ಇಲ್ಲೇನು ತಪ್ಪಿಲ್ಲ, ಅವ್ರಿಗೆ ಯಾವುದೇ ಥ್ರೆಟ್ ಇಲ್ಲ. ಅಂಡ್ ದೆನ್ ಈಗ ಸೇಫ್ ಆಗಿದ್ದಾರೆ. ನಾನು ಎಲ್ಲರಿಗೂ ಸಾರಿ ಕೇಳ್ತೀನಿ. ಅಂಡ್ ದೆನ್ ಕೇಸ್ ನೋಡ್ರಿ, ನಾನು ರಾಕೇಶ್ ಶೆಟ್ಟಿ, ಪವರ್ ಟಿವಿ MD, ಲೈವ್ ಬಂದಿದ್ದೀನಿ ಇವಂದೇ ಮೀಡಿಯಾದಲ್ಲಿ. ಇಷ್ಟರವರೆಗೆ ನಿಮ್ಗೆ ಕೊಟ್ಟಿದ್ದಾನಲ್ಲ ಈ ಲೈವ್ ಸುಳ್ಳು. ಆಗ ಲೈವ್ ಅಲ್ಲಿ ಬಂದು ಹೇಳಿದಾನಲ್ಲ, ಥ್ರೆಟ್ ಇದೆ ಸುಜಾತಾ ಭಟ್ರಿಗೆ, ರಾಕೇಶ್ ಶೆಟ್ಟರ್ ಪವರ್ ಟಿವಿ ಇಂದ ಇಲ್ಲಿ ಥ್ರೆಟ್ ಆಗ್ತಾ ಇದೆ ಅಂತ ಬೊಗಳ್ತಾ ಇದ್ದಲ್ಲ, ಇವನೇ ಇಲ್ಲಿ ನಿಂತ್ಕೊಂಡಿದ್ದಾನೆ. ಇಲ್ಲಿ ಪೊಲೀಸ್ ಅವರು ಇದ್ದಾರೆ, ಎಲ್ಲ ಇದ್ದಾರೆ. ನಾನು ಮನೆಯಿಂದ ಬಂದಿದ್ದೀನಿ. ನಾವು ಯಾವ ಥ್ರೆಟ್ ಕೊಟ್ಟಿಲ್ಲ, ನಾವು ಇವರ ಮನೆ ಹತ್ರ ಬಂದಿಲ್ಲ. ಇದು ಎದುರುಗಡೆ ಸುಜಾತಾ ಭಟ್ ಅವರು ಇದ್ದಾರೆ. ಈ ಚಟ ಇದೆ ಅಲ್ವಾ, ಸಂಚಾರಿ ವಿಡಿಯೋ ಚಟ ಇದೆಲ್ಲ, ಧರ್ಮಸ್ಥಳದಲ್ಲಿ ಕೊಟ್ಟಿದ್ದಲ್ಲ, ಸಾಕಾಗಿಲ್ಲ ಇವರಿಗೆ. ಇವರು ಯಾರ್ದೋ ಇದಕ್ಕೆ ಮನೆಗೆ ಬೆಂಕಿ ಇಡುವ ಜನಗಳು ಇವರು. ಈಗ ಪೊಲೀಸ್ ಅವ್ರ ಎದುರುಗಡೆ ಲೈವ್ ಕೊಡ್ತಾ ಇದ್ರಿ ಇವಂದೇ ಮಾಧ್ಯಮದಲ್ಲಿ. ರಾಕೇಶ್ ಶೆಟ್ಟರ್ ಥ್ರೆಟ್ ಇದೆ ಸುಜಾತಾ ಭಟ್ರಿಗೆ ಏನಾದ್ರೆ, ರಾಕೇಶ್ ಶೆಟ್ಟಿ ಪವರ್ ಟಿವಿ ಕಾರಣ ಅಂತ ಕೊಟ್ಟಿದಾರಲ್ಲ, ನೋಡಿ ಇಲ್ಲೇ ಇದ್ದಾನೆ. ತೋರ್ಸಪ್ಪ, ನಿನ್ ಮುಖ ತೋರ್ಸು. ಈಗ ಹೇಳಿದ್ದಲ್ಲ ಥ್ರೆಟ್ ಇದೆ ಅಂತ, ತೋರ್ಸು ನಿನ್ ಮುಖ ತೋರ್ಸು. ಪೊಲೀಸ್ ಅವ್ರು ಇದಾರಲ್ವಾ, ನಾಚಿಕೆ ಆಗಲ್ಲ ನಿನ್ಗೆ? ಮಾನ ಮರ್ಯಾದೆ ನಾಚಿಕೆ ಆಗಲ್ಲ? ಮಾತಾಡಬೇಡಿ. ಯಾರ್ದೋ ಲೈವ್ ಕೊಡ್ತೀರಲ್ಲ ಸರ್, ಪ್ಲೀಸ್ ಸರ್. ಇದೇ ನೀವು ಶಬಾಷ್ ಅಂತ ಕೊಡ್ತೀರಲ್ಲ, ಇವನು ಹಾಕುವ ವಿಡಿಯೋಗೆಲ್ಲ ಸರ್ ಸ್ವಲ್ಪ ಮನೆ ಹಾಳು ಮಾಡುವ ಕೆಲಸ ಮಾಡ್ತಾ ಇದ್ದಾನೆ ನೋಡಿ. ಬಿಡಿ ಸರ್, ಸಾರಿ ಕೇಳ್ತೀನಿ ಸರ್, ನಮಗೂ ಕೇಳ್ತೀನಿ. ಸಾರಿ ಅಲ್ಲ, ಮನೆ ಹಾಳಾದ್ಮೇಲೆ ಎಲ್ಲ ಹೇಳಿದ್ಮೇಲೆ ಸಾರಿ ಅಲ್ಲ, ಸಾರಿ ಎಲ್ಲ ನೋಡಿ. ವೀಕ್ಷಕರೇ, ನಾನು ಹೇಳ್ತಾ ಇದ್ದೀನಿ, ಇಂಥದ್ದ ಏನಾದ್ರು ಮಾಡ್ಬಿಟ್ಟು ನಾಳೆ ಸುಜಾತಾ ಭಟ್ರನ್ನ ಇವರೇ ಏನಾದ್ರು ಮಾಡ್ಬಿಟ್ರೆ ಯಾರ ಮೇಲೆ ಬರುತ್ತೆ? ಯಾರ ಮೇಲೆ ಬರುತ್ತೆ? ಸುಜಾತಾ ಭಟ್ಗೆ ಏನಾದ್ರು ಮಾಡ್ಬಿಟ್ರೆ ಮನೆ ಹತ್ರ ಇರೋದು ಇವನು. ನಾನು ನನ್ನ ಮನೆಯಲ್ಲಿ ಮಲಗಿದ್ದೆ. ಲೈವ್ ಅಲ್ಲಿ ಕೊಟ್ಟವನ ರಾಕೇಶ್ ಶೆಟ್ಟಿ ಪವರ್ ಟಿವಿ ಅಂತ. ಈಗ ಏನಾದ್ರು ಆಗಿದ್ರೆ, ಸುಜಾತಾ ಭಟ್ಗೆ ಇವ್ರು ಏನಾದ್ರು ಮಾಡಿದ್ರೆ ಯಾರ ಜವಾಬ್ದಾರಿ? ಇಲ್ಲಿ 25 ಪೊಲೀಸ್ ಅವರು ಇದ್ದಾರೆ. ಇಂಥದ್ದು ಯೂಟ್ಯೂಬ್ ಮಾಡ್ಕೊಂಡು ಬಿಟ್ಟು ನಾನು ಮರ್ಡರ್ ಮಾಡ್ಲಿಕ್ಕೆ ಬಂದಿದ್ದೀನಿ, ನಾನು ಪವರ್ ಟಿವಿ ಅವರು ಬಂದವರು ಅಂತ ಲೈವ್ ಕೊಡ್ತಾನೆ ಇವನು. ರಾತ್ರಿ 12 ಗಂಟೆಗೆ ನಮ್ಗೆ ಎಲ್ಲರೂ ಮೆಸೇಜ್ ಮಾಡ್ತಾರೆ. ಹೇಳಪ್ಪ, ಸಾರಿ ಕೇಳಿಲ್ಲ ಸರ್, ನಿಮ್ಗೂ ಸಾರಿ. ತಪ್ಪು ವಿಡಿಯೋ ಮಾಡಿದ್ರಿ ಅಂತ ಹೇಳೋ. ನಾಳೆ ಸುಜಾತಾ ಭಟ್ರ ನೀವೇನಾದ್ರೂ ಕೊಂದು ಬಿಟ್ಟು ನಮ್ಮ ಮೇಲೆ ಹಾಕಿದ್ರೆ ಬಿಡಿ ಸರ್, ಆಯ್ತು ಎಲ್ಲರೂ ಸಾರಿ. ಅಲ್ಲಲ್ಲ, ನೀನು ನಾಳೆ ಸುಜಾತಾ ಭಟ್ರಿಗೆ ಎಲ್ಲ ಸರಿ. ಅಲ್ಲಲ್ಲ, ಸುಜಾತಾ ನೋಡಪ್ಪ, ಯಾರನ್ನು ಸರಿ ಅಂತ ನಾನು ಹೇಳ್ತಾ ಇಲ್ಲ. ನೀನು ಸುಜಾತಾ ಭಟ್ರಿಗೆ ಏನು ಮಾಡಿಬಿಟ್ಟು ಪವರ್ ಟಿವಿ ನಮ್ಮ ಹೆಸರು ನಾನೇ ಹೇಳ್ತೀನಿ, ಯಾರು ಸರಿ ಅಂತ ನಾನು ಯಾರನ್ನು ನಾನು ಇದು ಮಾಡ್ತಾ ಇರೋದಿ. ನೀನು ಸರಿ ಅಂತ ಹೇಳಲ್ಲ. ನಾನು ಹೇಳ್ತಾ ಇದ್ದೀನಿ ಅಭಿ, ನೀನ್ ನನಗೆ ಬೇಕಾಗಿದ್ದವನು ಏನ್ ಬೇಕು ಈಗ ಏನಾಯ್ತಲ್ಲ, ಬಿಡಿಯಮ್ಮ, ಇನ್ನೇನಿಲ್ಲ. ನಿಮಿಷ. ಏನ್ ಮಾಡ್ಬೋದಾ ಸರ್?